Okay, okay. Okay, I hope you can see the screen. Yes, if you can see the screen, please raise your hands. Oh, very good. Okay. Good afternoon, everyone. Good afternoon, sir. No, we were in which question? 20, question number? Mute yourself, everyone. 23. Okay. Question number, we have discussed what is RSR program. Am I audible, all of you? The people who have joined Zoom, am I audible? Raise your hands if I'm audible. Okay, good, good, Srishti, good. Right. Now, the next question. What is SLV? The way I was telling you in the earlier class, SLV is satellite launch vehicle. So basically, when you want to move from one place to other place, you use a vehicle. Okay. So like we use a vehicle when we want to go, for example, I want to go to bus stand, Central Bus Stand, Bijapur. I board a bus. Bus will carry me to the bus stand. In the same way, satellite launch vehicle is a vehicle which carries satellites and place it in the proper orbit. Okay, that is called a satellite launch vehicle. Okay, so satellite ನ ಒಯ್ದು ಆ ಆರ್ಬಿಟ್ ನಲ್ಲಿ ಬಿಡ್ತೈತೆ. ಅದಕ್ಕೆ ಗಾಡಿ ಏನಿರ್ತದ ಆ ಗಾಡಿ ಹೆಸರ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತೇವೆ. ದಟ್ ಈಸ್ SLV. ಇಟ್ ಈಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. SLV-3 ವಾಸ್ ಇಂಡಿಜಿನಿಯಸ್ಲಿ ಮೇಡ್ ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಇದು ಬರಿಬೇಕಂತಿಲ್ಲ ನಿಮಗಿದು. ಅವ್ ಬರೀ SLV ಅಂದ್ರೆ ಏನ್ ಕೇಳ್ಯಾನ? SLV ಅಂದ್ರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಮುಗೀತು. ಇಷ್ಟೇ ಬರೆದ್ರೆ ಸಾಕು. ಬಟ್ ಕೆಲವೊಮ್ಮೆ ಅಲ್ಲೇ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇರೆ ಕ್ವಶನ್ ಕೇಳ್ಬೋದು ನಾವು. ವಿಚ್ ವಾಸ್ ದ ಫಸ್ಟ್ ಇಂಡಿಯನ್ ಮೇಡ್ SLV ಅಂತ ಕೇಳಿದ್ರೆ SLV-3. ಸೆಟಲೈಟ್ ಯಾವ್ದು ಲಾಂಚ್ ಮಾಡಿದ್ರು? ಫಸ್ಟ್ ಇಂಡಿಯನ್ ಸೆಟಲೈಟ್ ರೋಹಿಣಿ. ರೋಹಿಣಿ ಸೆಟಲೈಟ್ ಲಾಂಚ್ ಮಾಡಿದ್ರು. ಎಲ್ಲಿ ಲಾಂಚ್ ಮಾಡಿದ್ರು? ಲೋವರ್ ಅರ್ತ್ ಆರ್ಬಿಟ್. ಲೋವರ್ ಅರ್ತ್ ಆರ್ಬಿಟ್ ಅದಮ್ ಸಮೀಪ ಇರುವಂತ ಆರ್ಬಿಟ್. ನಮ್ಮ ಭೂಮಿಗೆ ಸಮೀಪ ಇರುವಂತ ಆರ್ಬಿಟ್ ನಲ್ಲಿ ಏನ್ ಮಾಡಿದ್ರು? ಸೆಟಲೈಟ್ ನ ಗಳಿಸಿದ್ರು. ಆ ಸೆಟಲೈಟ್ ಹೆಸರೇನು? ರೋಹಿಣಿ ಸೆಟಲೈಟ್. ಸೊ ನಮ್ದು ಫಸ್ಟ್ SLV ವೆಹಿಕಲ್ ಯಾವ್ದು ರೆಡಿ ಆಯ್ತು? ಇಂಡಿಜಿನಸ್ಲಿ ಮೇಡ್ SLV ಯಾವ್ದಿತ್ತು? SLV-3. ಇದರ 1, 2 ಏನಾದ್ರು ಅವು ಇಂಜಿನಿಯರಿಂಗ್ ಮಾಡೆಲ್ಸ್ ಇದು ಮಾಡಿದ್ರು, ಟೆಸ್ಟ್ ಮಾಡಿದ್ರು, ಥರ್ಡ್ ಸಕ್ಸಸ್ ಆಯ್ತು. ಗಾಟ್ ಇಟ್? ಸೊ ದಿಸ್ ಇಸ್ ವಾಟ್ ಇಸ್ 3 ಹೆಸರು ಬರಲಿಕ್ಕೆ ಕಾರಣ. ಸೊ ವಾಟ್ ಇಸ್ SLV? SLV ಸ್ಯಾಟಲೈಟ್ ಲಾಂಚ್ ವೆಹಿಕಲ್. SLV-3 ವಾಸ್ ಇಂಡಿಜಿನಸ್ ಅಂದ್ರೆ ನಾವೇ ಸ್ವಂತ ನಮ್ಮ ಟೆಕ್ನಾಲಜಿ ಯೂಸ್ ಮಾಡಿದ್ವಿ. SLV-3 was indigenously made India's first satellite launch vehicle to put Indian satellite Rohini in lower Earth orbit. Which was the first Indian made satellite that was put in the orbit? That is Rohini. Which was the first sounding rocket? Which was the first Indian made sounding rocket? Nike Apache was not Indian made, it was US made, NASA made. What was the first Indian made sounding rocket that was, which was that? Rohini. Exactly, Rohini. Same sounding rocket ಹೆಸರು ರೋಹಿಣಿ ಎತ್ತಿದ್ರು. ಇದನ್ನು ರೋಹಿಣಿ ಐತೆ. ಅಲ್ಲೇ ಮೇರೆ ನೋಡು ಕ್ವಶನ್. ಕರೆಕ್ಟ್? ಸೊ ಇಲ್ಲಿ ನಾನು ಸ್ವಲ್ಪ ಮಿಕ್ಸ್ ಮಾಡ್ಲಿಕ್ಕೆ ಈ ರೀತಿ ಕ್ವಶನ್ ಕೇಳಿದ್ರೆ ಹೆಂಗ್ ಮಾಡ್ಬೇಕು ಅಂತ ತಕ್ಷಣ ಎಲ್ಲಾ ಕ್ವಶನ್ ಬರುವಷ್ಟು ಟೈಮ್ ಇಲ್ಲ. ಕರೆಕ್ಟಾ? ಸೊ ವಾಟ್ ಈಸ್ SLV? SLV is satellite launch vehicle.
ಸೊ ಅದ್ರಾಗ ನಮ್ದು ಇಂಡಿಜಿನಿಯಸ್ಲಿ ಮೇಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಹೆಸರು ಏನಿತ್ತು SLV-3 ಅಂತಿತ್ತು. ಸೊ SLV-3 ಈಸ್ ಇಂಡಿಜಿನಿಯಸ್ಲಿ ಮೇಡ್ ಇಂಡಿಯನ್ ಸೆಟಲೈಟ್. ಅದು ಅದು ಯಾವ ಸೆಟಲೈಟ್ ಅನ್ನು ತಗೊಂಡು ಹೋಯ್ತು? ರೋಹಿಣಿನ ಹೋಯ್ತು. ದ ಸೆಟಲೈಟ್ ನೇಮ್ ವಾಸ್ ರೋಹಿಣಿ, ವಿಚ್ ವಾಸ್ ಪುಟ್ ಇನ್ ಟು ಲೋವರ್ ಅರ್ತ್ ಆರ್ಬಿಟ್. ಓಕೆ, ನೆಕ್ಸ್ಟ್. ಹೂ ವಾಸ್ ಪ್ರೊಫೆಸರ್ ಓಡಾ? ಓಡಾ ಅಂತ್ಯೋ ವಾಟ್ ಎವರ್ ಇಟ್ ಇಸ್. ಇವ್ ಯಾರು ಪ್ರೊಫೆಸರ್ ಓಡಾ ಅಂದ್ರೆ ಜಪನೀಸ್ ಇವ. ವಾಸ್ ಅ ಜಪನೀಸ್ ಪರ್ಸನ್. ಓಕೆ, ಇವ ಏನಿದ ಜಪಾನ್ ಒಳಗೆ ಹೆಂಗ್ ನಮ್ದು ಹೆಂಗ್ ಇಸ್ರೋ ಇದೆಯಲ್ಲ, ಅಲ್ಲಿನ ಒಂದು ಬಾಹ್ಯಾಕಾಶ ಸಂಸ್ಥೆ ಇದೆ. Yeah. The way we have ISRO, there is a space research center. It is called as Institute of Space and Aeronautical Sciences, Japan. ನೆನ್ಪಿಡ್ಬೇಕಂತ ಏನಿಲ್ಲ, ಸ್ಪೇಸ್ ಏಜೆನ್ಸಿ ಆಫ್ ಜಪಾನ್ ಅಂದ್ರು ಸಾಕು. ನಿಮ್ಗೆ ನೆನಪಿರ್ಲಿಲ್ಲ ಅಂತಿಕೋ. ಈ ನನಗೂ ನೆನಪಿರಂಗಿಲ್ಲ, ಯಾಕಂದ್ರೆ ಭಾರತ ನೋಡ್ರೆ ಹಂಗಿಲ್ಲ ನೀವು, ಆಯ್ತಾ? ಏನದು ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಅಂಡ್ ಏರೋನಾಟಿಕಲ್ ಸೈನ್ಸಸ್. ಮತ್ತೆ ಇಸ್ರೋ ಅಂದ್ರೆ ಏನ್ ನೆನಪಾರ್ಬೇಡ್ರ ಮತ್ತೆ. ಇಸ್ರೋ, VSS ಯಾವ ನೆನ್ಪಿಡ್ಬೇಕು, ಬಹಳ ಇಂಪಾರ್ಟೆಂಟ್ ಅದು. ಹಿಯರ್ ಇದು ಜಪಾನ್ ಇಲ್ಲ, ಸೊ ಜಪನೀಸ್ ಏರೋಸ್ಪೇಸ್ ಏಜೆನ್ಸಿ ಒಳಗೆ ಇದ್ದ ಅಂದ್ರೆ ಸಾಕು. ಬಟ್ ದ ನೇಮ್ ಇಸ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಅಂಡ್ ಏರೋನಾಟಿಕಲ್ ಸೈನ್ಸಸ್ ಜಪಾನ್. ಅಲ್ಲಿ ಕೆಲಸ ಮಾಡ್ತಿದ್ರು ಯಾರು? ಉಡಾ. ಇವ್ ಏನ್ ಮಾಡಿದ? ಹಿ ವಾಸ್ ಅನ್ ಎಕ್ಸ್ರೇ ಪೇಲೋಡ್ ಸೈಂಟಿಸ್ಟ್. ಇವ್ ಯಾವ ಸೈಂಟಿಸ್ಟ್ ಇದ? ಎಕ್ಸ್ರೇ ಪೇಲೋಡ್. ನಾವು ಪೇಲೋಡ್ ಅಂದ್ರೆ ಏನು? ಓಕೆ, ಪೇಲೋಡ್ ಇನ್ ದ ಸೆನ್ಸ್, ಈಗ ನಾವು ಏನ ಸೆಟಲೈಟ್ ಲಾಂಚ್ ಮಾಡ್ತೇವಲ್ಲ, ವೆಹಿಕಲ್ ಮ್ಯಾಲ ಹೋಗ್ತಿರ್ಲ, ಮುಂದಿನ ಭಾಗದಲ್ಲಿ ಒಂದು ಕೋನ್ ಜೊತೆ ಇರ್ತದೆ. ಆ ಕೋನ್ ಒಳಗಡೆ ಸೆಟಲೈಟ್ ಇರ್ತದೆ, ಆಯ್ತಾ? ಅದಿಷ್ಟು ದೊಡ್ಡದಿರ್ತೈತಲ್ಲ ಎಲ್ಲ, ಅದು ಎಲ್ಲಾ ಸೆಟಲೈಟ್ ಅಲ್ಲದು. ದಟ್ ಈಸ್ ಆಲ್. ಅದಕ್ಕೆ ಅಲ್ಲಿ ಕಳಿಸ್ಬೇಕಂದ್ರೆ ಏನ್ ಇಂಜಿನ್ ಬೇಕಲ್ಲ, ಅವೆಲ್ಲ ಇರ್ತಾವ ದೊಡ್ಡ. ಲಾಸ್ಟ್ ಒಂದು ಇಟೇ ಬ್ಯಾಲೆ ಇರ್ತದಲ್ಲ, ಅಲ್ಲಿ ಸೆಟಲೈಟ್ ಇರ್ತೈತಿ. ಅದು ಕಳಿಸ್ಬೇಕಂದ್ರೆ ಸಿಕ್ಕಾಪಟ್ಟಿ ನಾಲ್ಕ್ ನಾಲ್ಕು ಐದೈದು ಇಂಜಿನ್ ಇರ್ತದೆ ದೊಡ್ಡ ದೊಡ್ಡ. ಸೊ ಈಗ ಆ ಮ್ಯಾಲೆ ಏನ್ ಭಾಗ ಇರ್ತದೆ, ನೋಸ್ ಕೋರ್ ಅಂತ ಹೇಳ್ತೀವಿ, ಅಲ್ಲಿ ಸೆಟಲೈಟ್ ಇರ್ತದೆ, ಆಯ್ತು? ಇನ್ನ ಆ ಸೆಟಲೈಟ್ ಏನಿಲ್ಲ, ಅದಕ್ಕೆ ಪೇಲೋಡ್ ಅಂತ. ಅದಕ್ಕೆ ಪೇಲೋಡ್ ಅಂತ, ಆಯ್ತಾ? ಈಗ ನಾವು ಗಾಡಿ ಒಳಗೆ ನಾ ಕುಂದಿರ್ತೀನಿ, ಆಮೇಲೆ ಲೋಡ್ ಆನ್ ದ ವೆಹಿಕಲ್. ಹಂಗ ಸೆಟಲೈಟ್ ಏನ್ ಇರ್ತದಲ್ಲ ಕಳಿಸಿರ್ತ, ಅದಕ್ಕೆ ಪೇಲೋಡ್ ಅಂತ. ಸೆಟಲೈಟ್ ಕಳ್ಸಿದ್ರ ಅದು ಪೇಲೋಡ್ ಆಗ್ತದ. ಈಗ ಸೌಂಡಿಂಗ್ ರಾಕೆಟ್ಸ್ ನ ಪೇಲೋಡ್ ಏನ್ ಇರ್ತೈತಿ ಹೇಳ್ರಿ? ಟ್ರಾನ್ಸ್ಪಾಂಡರ್ ಕಳಿಸ್ತಿದ್ರು, ಇನ್ಸ್ಟ್ರೂಮೆಂಟ್ ಕಳಿಸ್ತಿದ್ರು, ಚೆಕ್ ಮಾಡಕ್ ಮ್ಯಾಲ್ ಸ್ಪೇಸ್ ನಾಗ ವರ್ಕ್ ಹೆಂಗ್ ಆಗ್ತೈತಿ. ಆ ಮೇಲೆ ಅಲ್ಲಿದ ಅಲ್ಲಿದ ಗಾಳಿ, ಅಲ್ಲಿದ ಆಕ್ಸಿಜನ್, ನೈಟ್ರೋಜನ್ ಯಾವ ರೀತಿ ಐತಿ, ಎಷ್ಟು ಪ್ರಮಾಣದ ಆಕ್ಸಿಜನ್ ನೈಟ್ರೋಜನ್ ಪ್ರಮಾಣ ಏನದ ಅಲ್ಲಿ, ಅಥವಾ ಅಲ್ಲಿ ಎಕ್ಸ್ರೇಸ್ ಅದಾವೇನು? ಯಾಕಂದ್ರೆ ಸ್ಟಾರ್ಸ್ ಏನ್ ಮಾಡ್ತಾವ, ಯೂಶಲಿ ಎಕ್ಸ್ರೇ ನ ಎಮಿಟ್ ಮಾಡ್ತಾವ. ಯಾವ ಸ್ಟಾರ್ ಗಳ ಎಕ್ಸ್ರೇ ಎಮಿಟ್ ಮಾಡ್ಲಿಕ್ಕತ್ತಾವು, ಅವೆಲ್ಲ ಕಂಡು ಹಿಡ್ಲಿಕ್ಕೆ ಟ್ರಾನ್ಸ್ಪೋಂಡರ್ ಕಳ್ಸಿರ್ತಾರೆ. ಆ ಟ್ರಾನ್ಸ್ಪೋಂಡರ್ ಎದ್ರ ಕಳ್ಸಿರ್ತಾರೆ? ಸೌಂಡಿಂಗ್ ರಾಕೆಟ್. ಸೌಂಡಿಂಗ್ ರಾಕೆಟ್ ಟೆಸ್ಟ್ ಮಾಡಕ ಅಷ್ಟು ಎತ್ತರಕ್ಕೆ ಹೋಗಂಗಿಲ್ಲ. ಎಷ್ಟು ಎತ್ತರ? ಸೆಲ್ವಿದಷ್ಟು ಎತ್ತರಕ್ಕೆ ಹೋಗಲ್ಲ. ಇಲ್ಲೇ ಸಮೀಪ 100-200 ಕಿಲೋಮೀಟರ್ ಹೋಗಿ ಅದ ಅಲ್ಲೇ ಹೋಗಿ ಚೆಕ್ ಮಾಡ್ಬರ್ತೈತೆ. ಅಂದ್ರೆ ಖರ್ಚು ಬಹಳ ಆಗ್ಬಾರ್ದಂತೆ. ಅದಕ್ಕೂ ಪೇಲೋಡೆ ಅಂತಾರೆ. ಇಲ್ಲಿ ನಮ್ಗೆ SL ಬೆಳಗ್ ಪೇಲೋಡ್ ಯಾವುದು? ಸ್ಯಾಟಲೈಟ್. ಓಕೆ, ಸೊ ಇವ್ರು ಏನಿದ್ರು ಎಕ್ಸ್ರೇ ಪೇಲೋಡ್ ಸೈಂಟಿಸ್ಟ್ ಇದ್ರು. ಅಂದ್ರ ಇವ್ರು ಎಂತ ಡಿವೈಸ್ ರೆಡಿ ಮಾಡ್ತಿದ್ರು ಅಂದ್ರೆ, ಸೆಟಲೈಟ್ ನಾಗ ಒಂದು ಡಿವೈಸ್ ರೆಡಿ ಮಾಡ್ತಾರೆ. ಆ ಡಿವೈಸ್ ಏನ್ ಮಾಡ್ತದ? ಬೇರೆ ಬೇರೆ ಪ್ಲಾನೆಟ್ಗಳು ಮತ್ತೆ ಬೇರೆ ಬೇರೆ ಸ್ಟಾರ್ ಗಳನ್ನದಲ್ಲ ಸ್ಪೇಸ್ ನಲ್ಲಿ, ಯಾವ ಸ್ಟಾರ್ಗಳು ಎಕ್ಸ್ರೇಸ್ ನ ಎಮಿಟ್ ಮಾಡ್ತಾವ ತಿಳಿತಿ ಮಗ. ಎಕ್ಸ್ರೇ ಮನುಷ್ಯ ಅಂತ ತೆಗಿತಾರಲ್ಲ ಎಕ್ಸ್ರೇ, ಹಂಗ ಎಕ್ಸ್ರೇಸ್ ಅಂತ ಇರ್ತಾವ. ಗಾಮಾ ರೇಸ್, ಬೀಟಾ ರೇಸ್, ಎಕ್ಸ್ರೇಸ್. ಕೆಲವೊಂದು ಸ್ಟಾರ್ಗಳು, ಪ್ಲಾನೆಟ್ಗಳು ಎಕ್ಸ್ರೇಸ್ ನ ಬಿಡ್ತಿರ್ತಾವ. ಅದನ್ನು ಕಂಡುಹಿಡಿಯೋ ಸಲುವಾಗಿ ಒಂದು ಡಿವೈಸ್ ರೆಡಿ ಮಾಡಿದ್ರು. ಆ ಡಿವೈಸ್ ರೆಡಿ ಮಾಡುವರು ಯಾರು? ಪ್ರೊಫೆಸರ್ ಓಡಾ. ಅದರ ಸೈಂಟಿಸ್ಟ್ ಇದ್ರು ಅವರು. ಹಿ ವಾಸ್ ದ ಸೈಂಟಿಸ್ಟ್ ಆಫ್ ಎಕ್ಸ್ರೇ ಪೇಲೋಡ್. ಯಾರು? ಪ್ರೊಫೆಸರ್ ಓಡಾ. ಅವ್ರು ಎಲ್ಲಿಯವರಿದ್ರು? ಜಪನೀಸ್ ಅವರು. ಜಪಾನ್ದಾಗ ಎಲ್ಲಿ ಕೆಲಸ ಮಾಡ್ತಿದ್ರಪ್ಪ ಅವರು? ಹಿ ವಾಸ್ ವರ್ಕಿಂಗ್ ಇನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಅಂಡ್ ಏರೋನಾಟಿಕಲ್ ಸೈನ್ಸಸ್, ISAS, ಜಪಾನ್. ಅಕಸ್ಮಾತ್ ನೆನಪುಳಿಲಿಲ್ಲ ಅಂದ್ರೆ ಜಪನೀಸ್ ಸ್ಪೇಸ್ ಏಜೆನ್ಸಿ ಒಳಗೆ ಕೆಲಸ ಮಾಡ್ತಿದ್ರು. ಅವ್ರು ಏನಿದ್ರು? ಎಕ್ಸ್ರೇ ಪೇಲೋಡ್ ಸೈಂಟಿಸ್ಟ್ ಇದ್ರು. ಇಷ್ಟು ನೆನ್ಪಿಡಿಬೇಕು. ನೆಕ್ಸ್ಟ್, ವಾಟ್ ಕ್ರಿಯೇಟೆಡ್ ಮಿಕ್ಸ್ಡ್ ರಿಯಾಕ್ಷನ್ಸ್ ಅಟ್ VSSC? ಇದೊಂದು ಪ್ರಶ್ನೆ. ಅಂದ್ರೆ ಮಿಕ್ಸ್ಡ್ ರಿಯಾಕ್ಷನ್ಸ್ ಅಂದ್ರೆ ಏನು ನೆನ್ಪಿಟ್ಕೋ. ರಿಯಾಕ್ಷನ್ ಅಂದ್ರೆ ಯಾವುದೇ ಒಂದು ಏನ್ರ ಆಗ್ತೈತೆ ಅದಕ್ಕೆ ರಿಯಾಕ್ಟ್ ಮಾಡ್ತೀರಿ. ಇನ್ ಮಿಕ್ಸ್ಡ್ ರಿಯಾಕ್ಷನ್ ಅಂದ್ರೆ ಪಾಸಿಟಿವ್ ಆಸ್ ವೆಲ್ as ನೆಗೆಟಿವ್, ಆಯ್ತಾ? ಈಗ ಏನೋ ಒಂದು ಸುದ್ದಿ ಹೇಳ್ತೇನೆ ನಾನು, ಬಾಳ ಚಲೋ ಆಯ್ತದ, ಕೆಲವೊಬ್ರಿಗೆ ಅನ್ಸ್ತದ ಚಲೋ ಆಗ್ಲ, ಕೆಲವೊಬ್ಬ ದಟ್ ಇಸ್ ಕಾಲ್ಡ್ ಆಸ್ ಮಿಕ್ಸ್ಡ್ ರಿಯಾಕ್ಷನ್. ಸೊ ಇವ್ರದು VSSC ಒಳಗೆ ಏನು ಇದ್ರಲ್ಲ, VSSC ಇಸ್ ವಿಕ್ರಮ್ ಸರಭಾಯಿ ಸ್ಪೇಸ್ ಸೆಂಟರ್, VSSC. ಓಕೆ, ಅಲ್ಲಿ ಜನಗಳದ, ಅಲ್ಲಿ ಸೈಂಟಿಸ್ಟ್ ಇಂಜಿನಿಯರ್ಸ್ ಇರೋದ್ರಲ್ಲ, ಅವ್ರಿಗೆ ಮಿಕ್ಸ್ಡ್ ರಿಯಾಕ್ಷನ್ಸ್ ಬಂದು ಯಾಕ ಅಂತ ಕೇಳ್ತಾನೆ. ಇದೇ ಕ್ವಶನ್ ಬೇರೆ ರೀತಿನೂ ಕೇಳ್ಬೋದು. ಯಾಕಂದ್ರೆ ಯಾರಿಗೆ ನೆನಪಿರಂಗಿಲ್ಲ ಮಿಕ್ಸ್ಡ್ ರಿಯಾಕ್ಷನ್ಸ್ ಅಟ್ VSSC ಪಡಕ್ಕೆ ನೆನಪಾಗಲ್ಲ.
ಅದು 200 ಪೇಜ್ ಬುಕ್ ಅದ. ಸೊ ಅದನ್ನೇ ಬೇರೆ ರೀತಿ ಹೆಂಗ್ ಕೇಳಬಹುದು ಅಂದ್ರೆ ತಳ ಬರ್ತೀವಿ. ಆರ್ ವಾಟ್ ವರ್ ದ ರಿಯಾಕ್ಷನ್ಸ್ ಆಫ್ ದ ಎಂಪ್ಲಾಯೀಸ್ ಆಫ್ VSSC ಅಂದ್ರೆ ಸೈಂಟಿಸ್ಟ್ ಅಂಡ್ ಇಂಜಿನಿಯರ್ಸ್ ಎಂಪ್ಲಾಯೀಸ್ ಅಂದ್ರೆ ಓಕೆ. ವಾಟ್ ವರ್ ದ ರಿಯಾಕ್ಷನ್ಸ್ ಆಫ್ ಎಂಪ್ಲಾಯೀಸ್ ಆಫ್ VSSC when Kalam was awarded ಪದ್ಮಭೂಷಣ್. ಪದ್ಮಭೂಷಣ ಸಿಕ್ತು ಕಲಾಂ ಅವ್ರಿಗೆ. ಯಾಕೆ ಸಿಕ್ತು ಪದ್ಮಭೂಷಣ್ ಅವ್ರಿಗೆ? SLV ಸಕ್ಸಸ್ಫುಲಿ ಲಾಂಚ್ ಮಾಡಿದ್ರು. SLV 3 ಲಾಂಚ್ ಮಾಡಿದ ತಕ್ಷಣ ಅವರಿಗೆ ಏನಾಯ್ತು, ಪದ್ಮಭೂಷಣ್ ಅವಾರ್ಡ್ ಮಾಡಿದ್ರು. ಅದೇ ರೀತಿ ಅವ್ರ ಸೀನಿಯರ್ ಏನಿದ್ರಲ್ಲ ಬ್ರಹ್ಮ ಭಟ್ಟಲ ಅವರು, ಅವ್ರಿಗೆ ಏನ್ ಮಾಡಿದ್ರು, ಪದ್ಮ ವಿಭೂಷಣ ಮಾಡಿದ್ರು. ಆಯ್ತು. ಸೊ ಇವ್ರಿಗೆ ಪದ್ಮಭೂಷಣ ಅವಾರ್ಡ್ ಮಾಡಿದ್ ಕೂಡ ಅಲ್ಲಿ ಜನಕ್ಕೂ ಗೊತ್ತಾಯ್ತು VSS ಒಳಗ. ನೆಕ್ಸ್ಟ್ ರಿಯಾಕ್ಷನ್ ಕೆಲವೊಬ್ರು ಏನ್ ಮಾಡಿದ್ರು, ಖುಷಿ ವ್ಯಕ್ತಪಡಿಸಿದ್ರು. ಎಲ್ಲ ಬಹಳ ಚಲೋ ಆಯ್ತು ಇವರಿಗೆ, ಪದ್ಮಭೂಷಣ ಸಿಕ್ಕಿದ್ ಬಹಳ ಒಳ್ಳೇದಾಯ್ತು, ಖುಷಿ ವ್ಯಕ್ತ. ಕೆಲವೊಬ್ರು ಎಲ್ಲ ಒಯ್ದು ಅವನಿಗೆ ಹಾಕ್ಯಾರ, ಅವನೇ ಮಾಡ್ಯಾನ ಏನ್ ಕೆಲ್ಸ, ನಾವೇನ್ ಮಾಡಿಲ್ಲೇನ, ಆಯ್ತು, ಇವೆಲ್ಲ ಅವನಿಗೆ ಕ್ರೆಡಿಟ್ ಕೊಟ್ಟಾರ ಅಂತ ಹೇಳಿ ನೆಗೆಟಿವ್ ಫೀಲಿಂಗ್ ಇತ್ತು. ದೋಸ್ ವರ್ ದ ಮಿಕ್ಸ್ಡ್ ರಿಯಾಕ್ಷನ್ when he was awarded Padma Bhushan. So answer is there were mixed reaction at VSSC when Kalam was granted or awarded or conferred with. Granted, awarded or conferred with. Okay. So there were mixed reactions at VSSC when Kalam was granted Padma Bhushan. Some shared his happiness, whereas some felt that Kalam was being unduly singled out for recognition and some turned envious. ಕೆಲವೊಬ್ಬರಿಗೆ ಖುಷಿ ವ್ಯಕ್ತಪಡಿಸಿದ್ರು. ಸಮ್ ಶೇರ್ಡ್ ಹಿಸ್ ಹ್ಯಾಪಿನೆಸ್, ಹಿಸ್ ಅಂದ್ರೆ ಕಲಾಮ್ಸ್ ಹ್ಯಾಪಿನೆಸ್, ನನಗೆ ಖುಷಿ ಆಗೈತಿ, ನನ್ ಕೂಡ ನಾನು ಖುಷಿ ಶೇರ್ ಮಾಡ್ಕೊ. ಇನ್ನು ಕೆಲವೊಬ್ರು ಏನು, ಬೇರೆ ಸಮ್ ಫೆಲ್ಟ್ ದಟ್ ಕಲಾಂ ವಾಸ್ ಅನ್ಡ್ಯೂಲಿ ಸಿಂಗಲ್ಡ್ ಔಟ್ ಫಾರ್ ರಿಕಗ್ನಿಷನ್. ಇವನಿಗೆ ಇವನಿಗೆ ಸಿಂಗಲ್ಡ್ ಔಟ್, ನಾವೆಲ್ಲರೂ ಕೆಲಸ ಮಾಡಿವು, ಇವನಿಗೆ ಕೊಟ್ಟಾರ ನೋಡಿ ಸಿಂಗಲ್ಡ್ ಔಟ್, ಅನ್ಡ್ಯೂಲಿ, ಏನು ಬೇರೆ ಕಾರಣ ಇಲ್ಲದೆ ಪಾಲಿಟಿಕ್ಸ್ ಮಾಡ್ಯಾರ. ನೆಕ್ಸ್ಟ್ ಫಾರ್ ರಿಕಗ್ನಿಷನ್ ಅಂಡ್ ಸಮ್ ಅದರ್ ಟರ್ನ್ಡ್ ಎನ್ವಿಯಸ್. ಇನ್ನು ಕೆಲವರು ಹೊಟ್ಟಿಗೆ ಎನ್ವಿಯಸ್ ಹೊಟ್ಟಿಗೆ ಜಲಸ್ ಆಯ್ತು. ಈ ರೀತಿ ಮಿಕ್ಸ್ ರಿಯಾಕ್ಷನ್ ಇತ್ತು ಇವ್ರಿಗೆ ಪದ್ಮ ಭೂಷಣ ಸಿಕ್ಕಾಗ. ಅಂಡರ್ಸ್ಟುಡ್? ನೆಕ್ಸ್ಟ್ ಕ್ವಶನ್. ಎಕ್ಸ್ಪಾಂಡ್ DMRL. ಎಕ್ಸ್ಪಾಂಡ್ DMRL. DMRL ಅಂದ್ರೆ ಏನು? ಇಟ್ ಈಸ್ ಡಿಫೆನ್ಸ್ ಮೆಟಲರ್ಜಿಕಲ್ ರಿಸರ್ಚ್ ಲ್ಯಾಬೊರೇಟರಿ. ಏನದು? DMRL ಇಸ್ ಡಿಫೆನ್ಸ್ ಮೆಟಲರ್ಜಿಕಲ್ ರಿಸರ್ಚ್ ಲ್ಯಾಬೊರೇಟರಿ. ಇಲ್ಲಿಂದ ಒಬ್ಬರನ್ನ ಎತ್ತಿ ಒಯ್ದು VSSC ಹಾಕಿದ್ರು. ಯಾರವರು? ಮೋಸ್ಟ್ಲಿ ಸತೀಶ್ ಧವನ್ ಇರ್ಬೇಕು ಅಥವಾ ಬ್ರಹ್ಮ ಭಟ್ರ ಇರ್ಬೇಕು. ಐ ಥಿಂಕ್ ಬ್ರಹ್ಮ ಭಟ್ಟ. ಲೆಟ್ ಅಸ್ ಸಿ, ಬರ್ತೈತೆ ಮುಂದೆ. ಓಕೆ, ಮೋಸ್ಟ್ಲಿ ಬ್ರಹ್ಮ ಭಟ್ಟ. ಓಕೆ. DMRL ಸ್ಟ್ಯಾಂಡ್ಸ್ ಫಾರ್ ಡಿಫೆನ್ಸ್ ಮೆಟಲರ್ಜಿಕಲ್ ರಿಸರ್ಚ್ ಲ್ಯಾಬೊರೇಟರಿ. ಇಲ್ಲಿ ಏನಾಗ್ತದೆ, ಮೆಟಲರ್ಜಿಕಲ್ ಅಂತ ನೆನ್ಪಿಟ್ಕೋರಿ. ಎಲ್ಲಿ ಮಟೀರಿಯಲ್ ಮೇಲೆ ರಿಸರ್ಚ್ ಆಗ್ತದ ಅದು ಮೆಟಲರ್ಜಿಕಲ್ ರಿಸರ್ಚ್ ಲ್ಯಾಬ್. ಮಟೀರಿಯಲ್ಸ್ ಏನ್ ಯೂಸ್ ಮಾಡ್ತೀವಲ್ಲ ಏರೋಸ್ಪೇಸ್ ಏರೋನಾಟಿಕ್ಸ್ ನಾಗ, ಅವು ಇಂಥ ಸಾದಾ ಮಟೀರಿಯಲ್ ಯೂಸ್ ಮಾಡಕ್ ಬರಲ್ಲ, ಅವಕ್ಕೆ ಮಟೀರಿಯಲ್ ಬೇರೆನೇ ಇರ್ತಾವ. ಸೊ ಆ ಮಟೀರಿಯಲ್, ಯಾವುದೇ ಮಟೀರಿಯಲ್, ಒಟ್ಟು ಮಟೀರಿಯಲ್ ರಿಸರ್ಚ್ ಆಗೋದು ಎಲ್ಲಿ ಹಂತಲ್ಲಿ, ಆಯ್ತಾ? ಸೊ ಅದರದ್ದು ಹೆಡ್ ಇದ್ರು. ನೆಕ್ಸ್ಟ್ ಇದು ಎಲ್ಲೈತಿ DMRL? ಹೈದರಾಬಾದ್ ನಲ್ಲಿ. ನೆಕ್ಸ್ಟ್, ವಾಟ್ ಈಸ್ ಮೋಸ್ಟ್ ರಿಮಾರ್ಕೆಬಲ್ ಥಿಂಗ್ ಅಬೌಟ್ DRDL? ಹಿಂಗ್ ಅಂದ್ಕೊಳ್ಳಿ ಅದು ಕ್ವಶನ್ ಸರಿ ಅನ್ಸಂಗಿಲ್ಲ. DRDL ಸ್ಪೆಷಾಲಿಟಿ ಏನೋ ನಂಗೆ ಆಗ್ಬೇಕು, ಡಿಫೆನ್ಸ್ ಮೇಲೆ ರಿಸರ್ಚ್ ಮಾಡ್ಬೇಕು. ಬಟ್ ಅಲ್ಲಿ ಬುಕ್ ಹಂಗ ಅಂದಿಲ್ಲ. ಸೊ ಆಕ್ಚುಲಿ ಕ್ವಶನ್ ಇಸ್ ನಾಟ್ ದಟ್ ಕರೆಕ್ಟ್. ಸೊ ಅದಕ್ಕೆ ನಾವ್ ಏನ್ ಅನ್ಬೋದು ಇಲ್ಲಿ, ಇನ್ನೊಂದು ಕ್ವಶನ್ ಏನ್ ಕೇಳಿ ನೋಡಲಿ, ಆರ್ ಅಂತ ಹೇಳ್ತಾನೆ. ಇಲ್ಲ, ಡೈರೆಕ್ಟ್ ಆನ್ಸರ್ ಇದೆ ಅದು. ಅಂದ್ರ ಇಲ್ಲಿ ತರ ಅಷ್ಟೇ ಮಾಡಿ ನಾ ಮೋಸ್ಟ್ಲಿ ಐ ಹ್ಯಾವ್ ಡನ್ ಆರ್ ಅಂತ ಹೇಳಿ ಮಾಡ್ಬೋದಾಗಿತ್ತು. ಐ ಹ್ಯಾವ್ ನಾಟ್ ಡನ್, ಸೊ ವಿಲ್ ರಿಮೂವ್ ದಿಸ್ ಆರ್. ಓಕೆ. ಸೊ what was the most remarkable thing about DRDL? Or you can ask, what were the strengths of DRDL? DRDL strengths ಏನಿತ್ತು ಅಂತ ಕೇಳ್ಬೋದು. The most remarkable thing about DRDL, what is DRDL? Defense Research and Development Laboratory. Defense Research and Development Laboratory. Just I'll add here. Okay. ನೀವು ಅಲ್ಲಿ ಬರ್ಕೊಂಡ್ಬಿಡ್ರಿ, Defense Research and Development Laboratory. Okay. So what is DRDL? Defense Research and Development Laboratory. Where it is situated? Hyderabad.
ಎರಡು ಹೈದರಾಬಾದ್ನಾಗೆ ಅದಾವು. ಯಾವ್ಯಾವ ಹೈದರಾಬಾದ್ನಾಗ ಅದಾವಪ್ಪ ಹೇಳ್ರಿ? ಆಸ್ ವೆಲ್ ಆಸ್ DMRL. ಓಕೆ, ಸೊ ವಾಟ್ ಇಸ್ ಡಿಫೆನ್ಸ್ DMRL? ಡಿಫೆನ್ಸ್ ಮೆಟಲರ್ಜಿಕಲ್ ರಿಸರ್ಚ್. ಅದರರ್ಥ ಡಿಫೆನ್ಸ್ ನಲ್ಲಿ ಯೂಸ್ ಆಗುವಂತ ಮಟೀರಿಯಲ್ಸ್ ನ ರಿಸರ್ಚ್ ಮಾಡ್ತದ. ಇದು ಹೈದರಾಬಾದ್ನಾಗ, ಆಯ್ತಾ? ನೆಕ್ಸ್ಟ್, so the most remarkable thing about DRDL, that is Defense Research and Development Laboratory, Hyderabad, was its large pool of highly talented people. ಇಲ್ಲಿ ಹೆಂಗಿದ್ರು ಇಂಜಿನಿಯರ್ಸ್ ಸೈಂಟಿಸ್ಟ್ ಭಾರಿ ಟ್ಯಾಲೆಂಟೆಡ್ ಇದ್ರು. ಲಾರ್ಜ್ ಪೂಲ್ ಅಂದ್ರೆ ಬಹಳಷ್ಟು. I have witnessed it. ಅದಕ್ಕೆ ಹೇಳ್ತೀನಿ, I have already witnessed the DRDL scientists and engineers, very hard worker and very intelligent people. ಆಯ್ತು. So when I was working between 2005 and 9. Okay. So it was its large pool of highly talented people. ಬಹಳ ಟ್ಯಾಲೆಂಟೆಡ್ ಜನ ಮತ್ತು ಬಹಳಷ್ಟು ಅದಾರ, ಇಂಜಿನಿಯರ್ಸ್ ಸೈಂಟಿಸ್ಟ್. ಮೆನಿ ಆಫ್ ಹೂಮ್ ವರ್, ಬಹಳಷ್ಟು ಜನ ಅದ್ರಾಗಿದ್ದು, ಮೆನಿ ಆಫ್ ಹೂಮ್, ಈ ಲಾರ್ಜ್ ಪೂಲ್ ಅಂಡ್ ಮೆನಿ ಆಫ್ ಹೂಮ್ ವರ್ ಅನ್ಫಾರ್ಚುನೇಟ್ಲಿ, ದುರಾದೃಷ್ಟ, ಅನ್ಫಾರ್ಚುನೇಟ್ಲಿ ಅಂದ್ರೆ ದುರಾದೃಷ್ಟ ಅಂತಿಲ್ಲ, ದುರಾದೃಷ್ಟಕರವಾದಂತ ಸಂಗತಿ ಏನಂದ್ರೆ ಫುಲ್ ಆಫ್ ಇಗೋಟಿಸಮ್ ಅಂಡ್ ರಿಬೆಲಸ್ನೆಸ್. ಇವರೆಲ್ಲ ಶಾಣೆ ಇದ್ರು, ಬಹಳ ಜನ ಇದ್ರು, ಆದ್ರೆ ಇವ್ರಿಗೆ ಈಗೋ ಬಾಳ ಇತ್ತು, ಸೊಕ್ಕ ನಾನೇ ಭಾರಿ ಅನ್ನೋದು ಬಾಳ ಇತ್ತು. ಆಮೇಲೆ ರಿಬೆಲಿಯಸ್ನೆಸ್. ರಿಬೆಲಿಯಸ್ನೆಸ್ ಅಂದ್ರೆ ಪಟಕ್ನೆ ರಿಬೆಲ್ ಆಗುದು. ಇದು ಮಾಡಪ್ಪ ಅನ್ಕೊಳೆ, ನನಗೆ ಯಾಕೆ ಕೆಲಸ, ಅವನ ಮಾಡ, ಅಥವಾ ಇದ್ಯಾಕೆ ತಪ್ಪಡಿದಿ, ಏನ್ ನಾನೇ ತಪ್ಪಣ್ಣೆ ನೀನ್ ಮಾಡ್ಲಿ. ಡೈರೆಕ್ಟ್ ಆಗಿ ಜಗಳಕ್ಕೆ ಬಂದವ್ರ ಏನ್ ಮಾಡ್ತಾರೆ, ಅದಕ್ಕೆ ರಿಬೆಲ್ ಅಂತ, ಆಯ್ತಾ? ಸೊ ಇವ್ರು ಎಲ್ಲ ಹೆಂಗಿದ್ರಲ್ಲಿ, ಸೈಂಟಿಸ್ಟ್ ಇಂಜಿನಿಯರ್ಸ್, ಮೋಸ್ಟ್ ಆಫ್ ದೆಮ್, ಎಲ್ಲರೂ ಅಲ್ಲ, ಮೋಸ್ಟ್ ಆಫ್ ದೆಮ್ ವರ್ ವೆರಿ ಈಗೋ, ಫಿಲ್ಡ್ ವಿತ್ ಇಗೋಟಿಸಮ್. ಇಗೋಟಿಸಮ್ ಅಂದ್ರೆ ಅವ್ರಿಗೆ ಬಹಳ ಈಗೋ ಬಹಳ ಇತ್ತು. ಅಟ್ ದ ಸೇಮ್ ಟೈಮ್ ದೇ ವರ್ ಆಲ್ಸೋ ರೆಬೆಲಸ್. I hope you have understood. Next question. When did Defense Minister R. Venkatraman visit DRDL? ಡಿಫೆನ್ಸ್ ಮಿನಿಸ್ಟರ್ DRDL ಗೆ ಯಾವಾಗ ಬಂದ್ರು? Okay. Defense Minister R. Venkatraman visited DRDL in September 1983 to appraise himself of the activities of GMDP. What is GMDP? Ground Machine Development Program. ತೆಗೆದು ನೋಡ್ರಿ, ಗ್ರೌಂಡ್ ಮಷಿನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅದು ಬುಕ್ ಐತಿ ನೋಡ್ಪ, ತೊಗೊಂಬ ಅಲ್ಲಿ ನೋಡ್ರಿ, ನನ್ನ ಟೇಬಲ್ ಮೇಲೆ ಐತಿ, ಎಲ್ಲಿ ನೋಡ್ರಿ, ಗ್ರೌಂಡ್ ಮಷಿನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನೇ ಇರ್ಬೋದು. GMDP. GMDP. ಗ್ರೌಂಡ್ ಇದ್ರಾಗ ಹೊಡ್ಬಿಟ್ಟು ಬಂದ್ಬಿಡ್ತದ. PDF ನ್ಯಾಗ ಹೊಡೆದ್ರಲ್ಲ ಬರ್ತೈತಿ. ಐ ಜಸ್ಟ್ ಓಪನ್, ಜಸ್ಟ್ ಅ ಮೂಮೆಂಟ್, ಜಸ್ಟ್ ಅ ಮೂಮೆಂಟ್, ಐ ಆಮ್ ದೇರ್ ಹಿಯರ್. ಸರ್ಚ್ ಮಾಡ್ಬಿಡ್ತೀನಿ. ವೆರಿ ಗುಡ್. ಇಟ್ಸ್ ವೆರಿ ಈಸಿ ಟು ಸರ್ಚ್ ಹಿಯರ್. Where is this? Find or text or tools. Okay. GMDP. Okay. Guided Missile Development Program. ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್, ಗ್ರೌಂಡ್ ಎಕ್ವಿಪ್ಮೆಂಟ್ ಒಂದು ಮಾಡ್ತಿದ್ರಲ್ಲ ಮೊದಲ, ಅದು ಬೇರೆ. ವಾಟ್ ಇಸ್ ದಿಸ್? ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಬರ್ಕೊಂಡ್ಬಿಟ್ರಪ್ಪ ಇದು. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫುಲ್ ಫಾರ್ಮ್. ನೆನಪುಳಿತು ಬಹಳ ಚಲೋ, ಉಳಿಲಿಲ್ಲ ಟೆನ್ಷನ್ ತಗೋಬೇಡ್ರಿ. ಓಕೆ, ಯಾವ್ದು ಹೇಳ್ಬಿಡ್ತಾ ಇರ್ಬೋದು. ವಾಟ್ ಇಸ್ ದಟ್? ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, GMDP. ಓಕೆ, GMDP. ಐ ಹೋಪ್ ಅರ್ಥ ಆಯ್ತು ನಿಮಗ GMDP ಅಂದ್ರೇನು. ನೆಕ್ಸ್ಟ್, ಇಲ್ಲೇ ನಿಮಗ ಇದು ಸಿಗ್ತದ ನೋಡ್ರಿ, ಯಾವುದು? DMRL, ಡಿಫೆನ್ಸ್ ಮೆಟಲರ್ಜಿಕಲ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಇಟ್ಲ, ಅದ DMRL. RL. ಓಕೆ, ಎಂಟರ್. ಸೊ ಸಿ, DMRL ಯಾರಿದ್ರ ಅದ್ರ ಹೆಡ್? ಇಫ್ ಯು ಸಿ ಹಿಯರ್, ಇಟ್ ಈಸ್ Professor Ramana, retired from the office of the scientific advisor to Defense Minister Dr. V.S. Arunachalam, till then the director of Defense Metallurgical Research Laboratory in Hyderabad, succeeded Professor Ramana. ಅಂದ್ರೆ ಅರುಣಾಚಲಂ ಏನಿದ್ರು, ಅರುಣಾಚಲಂ ಇವರು ಡಿಫೆನ್ಸ್ ಮೆಟಲರ್ಜಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಒಳಗ ಹೆಡ್ ಇದ್ರು. ಅವ್ರು ಯಾವ ಜಾಗ ತಗೊಂಡ್ರು ಇಲ್ಲಿ ಬಿಟ್ಟೀಗ ಡೈರೆಕ್ಟ್ ನ್ಯಾಷನಲ್ ಇದು ಸೈಂಟಿಫಿಕ್ ಅಡ್ವೈಸರ್ ಟು ಡಿಫೆನ್ಸ್ ಮಿನಿಸ್ಟರ್. ನೆನಪಿದ್ರ ಬರೀರಿ, ಬಾ ತಲೆ ಕೆಡ್ಸ್ಕೊಬಾರ್ದು, ಎಲ್ಲ ನೆನ್ಪಿಡಕ್ ಆಗಲ್ಲ, ಗೊತ್ತ. ಓಕೆ, ಫರ್ಗೆಟ್ ಇಟ್. ನೆಕ್ಸ್ಟ್, ಫೈನ್. ಡಿಫೆನ್ಸ್ ಮಿನಿಸ್ಟರ್ ವೆಂಕಟರಮಣ DRDL ಯಾವಾಗ ಭೇಟಿ ಆದ್ರು ಅಂದ್ರೆ, ಡಿಫೆನ್ಸ್ ಮಿನಿಸ್ಟರ್ ವೆಂಕಟರಮಣ ವಿಸಿಟೆಡ್ DRDL ಇನ್ ಸೆಪ್ಟೆಂಬರ್ 1980 ಟು
to apprise himself of the activities of Guided Missile Development Program. See, I'll write here, Guided Missile Development Program. Guided Missile Development Program. ಇಲ್ಲಿ ಕಾಣತದೆ ನಿಮ್ಗೆ ಅದು ನಾ ಮಾಡತ್ತೀನಿ. ನೀವು ಅಲ್ಲಿ ಕರೆ ಬರ್ಕೋಬೇಕು, ನಿಂದ್ರ ಬರಂಗಿಲ್ಲ. ಸುಮಿಲ್ ಇರ್ತದೆ. ಸೇವ್ ಅಂದ್ಬಿಡ್ಲಿ ಅಂತ ಬರ್ಬೋದು ಮುಷ್ಟಿ. ಬರಂಗಿಲ್ಲ. ಹೌದನಾ? ಹಾ, ಹೌದು, ಕರೆಕ್ಟ್. ಓಕೆ, ಓಕೆ, ಅಂಡರ್ಸ್ಟುಡ್. Guided Missile Development Program. ಓಕೆ. ಸೊ ಆರ್ ವೆಂಕಟರಮಣ ಅಂತ ಹೇಳಿ ಡಿಫೆನ್ಸ್ ಮಿನಿಸ್ಟರ್ ಇದ್ರು. ಅವರು ಇದ್ರದಕ್ಕೆ ಯಾವಾಗ ಬಂದ್ರು, DRDL ಯಾವಾಗ ವಿಸಿಟ್ ಮಾಡಿದ್ರು ಅಂತ ಕೇಳ್ಯಾರ. ಆಯ್ತು. ಸೊ ಅದಕ್ಕೆ ಆನ್ಸರ್ ಏನಂದ್ರೆ, ಸಿ ವೆಂಕಟರಮಣ ಅಂತ ಹೊಡೆಮು ಅವ್ರ ಮೊದಲ ಅವ್ರ ಮೊದಲಪ್ಪ. ಓಕೆ, ಸಿ ಹಿಯರ್. ಓಕೆ. ಸೊ ಆರ್ ವೆಂಕಟರಮಣ ಏನಿದ್ರು, ಹಿ ವಾಸ್ ದ ಸೈಂಟಿಫಿಕ್ ಅಡ್ವೈಸರ್ ಟು ಡಿಫೆನ್ಸ್ ಮಿನಿಸ್ಟರ್. ಅವ್ರದ್ದು ರೋಲ್ ಬಹಳ ಇಂಪಾರ್ಟೆಂಟ್ ಅದ ಇಲ್ಲಿ, ಸ್ವಲ್ಪ ಅರ್ಥ ಮಾಡ್ಕೊರಿ. ಆರ್ ವೆಂಕಟರಮಣ ಇದ್ರು, ಹಿ ವಾಸ್ ದ ಸೈಂಟಿಫಿಕ್ ಅಡ್ವೈಸರ್ ಟು ಡಿಫೆನ್ಸ್ ಮಿನಿಸ್ಟರ್. ಈಗೇನ್ ಇವ್ರು SLV ಮಾಡ್ಬೇಕಂತ ಮಾಡಿದ್ರಲ್ಲ, ಅದ್ರದ್ದು ಬಜೆಟ್ ಸ್ಯಾಂಕ್ಷನ್ ಮಾಡ್ಬೇಕಾಗಿತ್ತಲ್ಲ. ಅದ್ರ ಬಜೆಟ್ ಸ್ಯಾಂಕ್ಷನ್ ಮಾಡ್ಬೇಕಂದ್ರೆ ಇವರು ಮುಖ್ಯ ಕಾರಣಿದ್ರು. 388 crores ಬಜೆಟ್ ಸ್ಯಾಂಕ್ಷನ್ ಆಯ್ತು. ಐ ಹೋಪ್ ನಿಮ್ಗೆ ನೆನಪದ ಹೇಳಿದ್ದು. ಎಷ್ಟು ಸ್ಯಾಂಕ್ಷನ್ ಆಯ್ತು? 388 crores ಬಜೆಟ್ ಸ್ಯಾಂಕ್ಷನ್ ಆಯ್ತು. ಓಕೆ. ಅವ್ರ DRDO ಯಾವಾಗ ವಿಸಿಟ್ ಮಾಡಿದ್ರು? ಸೆಪ್ಟೆಂಬರ್. ಡಿಫೆನ್ಸ್ ಮಿನಿಸ್ಟರ್ ಆರ್ ವೆಂಕಟರಮಣ್ ಇಲ್ಲಿ ನೋಡ್ರಿ, ಲೇಟ್ ನೋಡ್ರಿ. ವಿಸಿಟೆಡ್ DRDL in September 1983 to appraise himself of the activities of IGMDP. Not just GMDP, IGMDP ಐತದ. I hope it is integrated guided missile development program. ಏನಿದ್ರ ಅರ್ಥ ಅದನ್ನ ತಿಳ್ಕೊಂಡ್ರೆ ನೆನ್ಪುಳಿತೈತಿ, ಇಲ್ಲ ನೆನ್ಪುಳಿಯಂಗಿಲ್ಲ. ಆಯ್ತಾ? ಸೊ ಇಟ್ ಇಸ್ ನಾಟ್ ಜಸ್ಟ್ GMDP, IGMDP, ಇಂಟಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅಂದ್ರೆ ಈಗ ನಾವು ಆಕಾಶ, ಪೃಥ್ವಿ, ಅಗ್ನಿ ಮಿಸೈಲ್ಸ್, 5 ಮಿಸೈಲ್ ಇದ್ದಲ್ಲ, ಆಕಾಶ, ಪೃಥ್ವಿ, ನಾಗ, ಅಗ್ನಿ, ಇವೆಲ್ಲಾ ಕೂಡಿ ಅಟ್ ಎ ಟೈಮ್ ಡೆವಲಪ್ ಮಾಡಕತ್ರು. ಒಂದ್ ಮಿಸೈಲ್ ಡೆವಲಪ್ ಮಾಡು, ಅದು ಟೆಸ್ಟ್ ಮಾಡು, ಆಮೇಲೆ ಮತ್ತೊಂದು ಮಾಡು, ಮತ್ತೊಂದು ಶಕ್ತಿವಾನ್ ಮಾಡು, ಮತ್ತೊಂದು ಟೆಕ್ನಾಲಜಿ, ಹಂಗಲ್ಲ. ಎಷ್ಟು ಟೈಪ್ ಇರ್ತಾವಲ್ಲ. ಈಗ ಫಾರ್ ಎಕ್ಸಾಂಪಲ್ 4 ವೀಲರ್ಸ್, 8 ಟೈಪ್ ಅದಾವಪ್ಪ ಅನ್ಕೊಳ್ಳಿ. ಬಹಳಷ್ಟು ಬಸ್ ಅದ, ಕಾರ್ ಅದ, ವ್ಯಾನ್ ಅದ. ಹಂಗ ಮಿಸೈಲ್ ಎಷ್ಟು ಟೈಪ್ ಇರ್ತಾವಲ್ಲ, ಸರ್ಫೇಸ್ ಟು ಸರ್ಫೇಸ್, ಸರ್ಫೇಸ್ ಟು ಏರ್, ಸರ್ಫೇಸ್ ನಿಂದ ಏರಿಗೆ ಹೋಗ್ತದ ಮಿಸೈಲ್, ಸರ್ಫೇಸ್ ಇಲ್ಲಿಂದ ಹೋಗಿ ಮತ್ತೆ ಸರ್ಫೇಸ್ ಮೇಲೆ ಬೀಳ್ತದ. ಆಯ್ತು. ಆಮೇಲೆ ಏರ್ ಟು ಸರ್ಫೇಸ್, ಪ್ಲೇನ್ ದಿಂದ ಹೋಗುವಂತ ಮಿಸೈಲ್, ಏರ್ ಟು ಸರ್ಫೇಸ್ ಇರ್ತಾರ. ಸೊ ಇಂಥವೆಲ್ಲ ಬೇರೆ 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 ಮಿಸೈಲ್ಸ್ ಅಟ್ ಎ ಟೈಮ್ ಶುರು ಮಾಡಿಬಿಟ್ರು ಅವ್ರು ವರ್ಕ್. ದಟ್ ಈಸ್ ಕಾಲ್ಡ್ ಆಸ್ ಇಂಟಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, GDMP, ಇಂಟಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತಾರ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಯಾಕೆ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಓಕೆ. ಹಾ. ಸೊ ಹಿಯರ್ ಹಿ ಹ್ಯಾಸ್ ವೆರಿ ಕ್ಲಿಯರ್ಲಿ ಶೋನ್ ಹಿಯರ್ IGMDP ಅಂದ್ರೆ ಏನು ಅಂತ ಹೇಳ್ಬಿಟ್ಟ.
ಓಕೆ ಇಟ್ಸ್ ರೈಟ್. ಇದ್ರ ಕರೆಕ್ಟ್ ಗೊತ್ತಾಗತ್ತೆ ಅದ್ರ ಎಲ್ಲಿ ಐತದ ಫುಲ್ ಫಾರ್ಮ್ ಸಿಗ್ಲಿಕ್ಕತ್ತಿಲ್ಲ. ಬಟ್ ಇಟ್ಸ್ ಶ್ಯೂರ್ ಇಟ್ ಇಸ್ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ನಾನು ನಿಮ್ಗೆ ಹೇಳಿದ್ದೆ ಪಾರ್ಟ್ನಾಗ. ಇಫ್ ಯು ಕ್ಯಾನ್ ರಿಮೆಂಬರ್ ಪ್ರಾಪರ್ಲಿ, ನಾನು ನಿಮ್ಗೆ ಇದ್ರ ಮಾಡೋ ಬದ್ಲಿ ಹಿಂಗ್ ಮಾಡ್ರಿ ಅಂತ ಹೇಳ್ಬಿಡ್ತಾರ ಅವ್ರು. ಕಲಾಂ ಅವ್ರು ಹೋಗಿ ಭೇಟಿ ಆಗ್ತಾರಲ್ಲ. ಯಾರ್ಯಾರು ಭೇಟಿ ಆಗ್ತಾರ? ವಿಕ್ರಮ್ ಸಾರಾಭಾಯಿ ಮತ್ತ ಅಬ್ದುಲ್ ಕಲಾಂ ಇಬ್ರು ಹೋಗಿ ಭೇಟಿ ಆಗ್ತಾರ. ಪ್ರೆಸೆಂಟೇಶನ್ ಕೊಡ್ ಅಂತಾರ ಇವರಿಗೆ. ಇವ್ರು DRDO ದಾಗ ಕೆಲಸ ಮಾಡಾಗ ಇಬ್ರು ರೆಡಿ ಆಗ್ತಾರ. ಯಾರ್ಯಾರು? ವಿಕ್ರಮ್ ಸಾರಾಭಾಯಿ, ಸಾರಿ, ವಿಕ್ರಮ್ ಸಾರಾಭಾಯಿ, ಅಬ್ದುಲ್ ಕಲಾಂ ಕೂಡ ಇನ್ನೊಬ್ರು ಯಾರು ಹೋಗಿರ್ತಾರ ನೋಡ್ರಿ ಅಲ್ಲಿ ಇದು ಮಾಡ್ಲಿಕ್ಕೆ. ಪ್ರೊಫೆಸರ್ ರಾಮಣ್ಣ. ಪ್ರೊಫೆಸರ್ ರಾಮಣ್ಣ. ಓಕೆ. ಬೋತ್ ದೀಸ್ ಗೋ ಅಂಡ್ ಮೀಟ್ ದ ಡಿಫೆನ್ಸ್ ಮಿನಿಸ್ಟರ್ಸ್ ಸೆಕ್ಯೂರಿಟಿ ಅಡ್ವೈಸರ್. ಭೇಟಿಯಾಗಿ ಕೇಳ್ತಾರ ಹಿಂಗ ಹಿಂಗ ನಾವ್ ಹಿಂಗ್ ಮಾಡ್ಬೇಕಂತ ಮಾಡಿವು. ಸೊ ಅವಾಗ ಅವ್ರು ಹೇಳ್ತಾರೆ, ನೀವು ಬರೀ ಇದು ಮಾಡುದಲ್ಲ, ನೀವು ವೈ ಡೋಂಟ್ ಯು ಸ್ಟಾರ್ಟ್ ಇಂಟೆಗ್ರೇಟೆಡ್ ರಾಕೆಟ್ ಇದು ವಾಟ್ ಇಸ್ ಎ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಕೇಳಿದ್ಕೊಳ್ಳಿ. ಇವರೇ ಶಾಕ್ ಆಗ್ತಾರೆ. ನಾವು ಇದನ್ನೇ ಪ್ರಾಜೆಕ್ಟ್ ಹೂ ಅಂತ ಅಲ್ಲಿ ಗೊತ್ತಿರ್ಲಿಲ್ಲ, ಒಮ್ಮಿಂದೊಮ್ಮೆ ಇವ್ರು ಇಷ್ಟು ದೊಡ್ಡದ ವಿಚಾರ ಮಾಡಿದ್ರಲ್ಲ ಅಂತ ಹೇಳಿ ಶಾಕ್ ಆಗ್ತಾರ ಅವ್ರು. ಯಾರು? ಆ ನಮ್ಮ ಅಬ್ದುಲ್ ಕಲಾಂ ಅವರು. ಆಮೇಲೆ ಏನ್ ಹೇಳ್ತಾರೆ, ಸ್ವಲ್ಪ ಟೈಮ್ ಕೊಡ್ರಿ, ನಾವು ಅದಕ್ಕಿನ ನಾವು ಪ್ಲಾನ್ಸ್ ರೆಡಿ ಮಾಡಿಲ್ಲ, ನಮ್ಗೆ ಒಂದ್ ದಿವಸದ ಟೈಮ್ ಕೊಡ್ರಿ, ವಿ ವಿಲ್ ಕಮ್ ಅಪ್ ವಿತ್ ಅ ನ್ಯೂ ಪ್ಲಾನ್ ಫಾರ್ ದ್ಯಾಟ್. ಆಯ್ತು. ಸೊ ನಾ ಹೇಳಿದ್ ನೆನ್ಪದ. ಹಾ, ಒಂದ್ ವಾರ ಅಲ್ಲ, ಇಮಿಡಿಯೇಟ್ಲಿ ನೆಕ್ಸ್ಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದ್ಬಿಡ್ತಾರ. ರಾತ್ರಿ ಬರ್ತಾನ ಕೂತ್ ಕೆಲಸ ಮಾಡ್ತಾರ ಅವ್ರವ್ರು ಕೂಡಿ. ಆಯ್ತಾ? ಅವ್ರ ತಂಗಿ ಮದುವೆ ಇರ್ತೈತಿ, ಅವ್ರ ಅಣ್ಣನ ಮಗ. ಬ್ಲೂ ಪ್ರಿಂಟ್ ಯಾವ್ದು ಅವ್ರ ಪ್ರೊಜೆಕ್ಟ್ ಮಾಡಕ್ ಅವ್ರು ಕಲಿಯಾಗದು. MIT ಒಳಗೆ ಕಲಿತಿರ್ತಾರಲ್ಲ, ಕಲಿಯುವಾಗ ಅವ್ರಿಗೆ ಏನ್ ಪ್ರಾಜೆಕ್ಟ್ ಕೊಟ್ಟಿರ್ತಾರ? ಒಂದು ಫೈಟರ್ ಪ್ಲೇನ್ ಅದ್ದು ಡಿಸೈನ್ ರೆಡಿ ಮಾಡು, ಸ್ಟ್ರಕ್ಚರಲ್ ಡಿಸೈನ್ ರೆಡಿ ಮಾಡು, ಅಂದ್ರ ಔಟ್ಲುಕ್ ಹೆಂಗಿರ್ಬೇಕು, ಸ್ಟ್ರಕ್ಚರ್ ಅದನ್ನ ಡಿಸೈಡ್ ಮಾಡೋಕೆ ಅವ್ರ ಪ್ರೊಫೆಸರ್ ಕೊಟ್ಟಿರ್ತಾರೆ. ಇದು ಆಮೇಲೆ ಅದ್ರ ಟೈಮ್ ಕೊಟ್ಟಿರ್ತಾರೆ. ಇವ್ರಿಗೆ ಆಗಿರಂಗಿಲ್ಲ ಅಂದ್ರೆ ಮಾಡಿರ್ತಾರ, ಪರ್ಫೆಕ್ಟ್ ಕೆಲಸ ಮುಗಿದಿರಂಗಿಲ್ಲ ಅಂದ್ರೆ ಮೂರ್ನಾಲ್ಕು ಜನ ಕೂಡಿ ಮಾಡೋದಿರ್ತೈತಿ. ಒಬ್ಬ ಸ್ಟ್ರಕ್ಚರ್ ಮಾಡ್ತಾನ, ಒಬ್ಬ ಏರೋಡೈನಮಿಕ್ಸ್ ಮಾಡ್ಬೇಕು, ಒಬ್ಬ ಇಂಜಿನ್ ಮಾಡ್ಬೇಕು, ಹಿಂಗೆಲ್ಲ ಇರ್ತಾವ ಕೆಲಸ. ಸೊ ಎಲ್ಲಾ ಕೆಲಸ ಮುಗಿದ ಅವರು ಇದು ಬಂದು ಎಂತಾರ ಅದಕ್ಕೆ ಅವ್ರ, ಹಾ ಹಾ ಅವ್ರ ಪ್ರೊಫೆಸರ್ ಬಂದ್ ಏನ್ ಮಾಡ್ತಾರ, ನೀ ಏನೂ ಕೆಲಸ ಆಗಿಲ್ಲ, ಇದನ್ನ ನೀವ್ 2 ದಿವಸ ಮಾಡ್ಬೇಕು ಅಂತ ಹೇಳ್ತಾರ. ಅವ್ರು ಒಂದ್ ದಿವ್ಸ ಮೊದಲೇ ಮಾಡ್ಬಿಡ್ತಾರ ಹಗಲ್ ರಾತ್ರಿ ಕೊಟ್ಟು. ಅದು ಪ್ರೊಜೆಕ್ಟ್, ಅದು ಕೆಲಸ ಮಾಡಾಗಲ್ಲ, ಕಲಿಯುವಾಗ. ಇದು ಇದು ಕೆಲಸ ಮಾಡಾಗ. ಆಯ್ತಾ? ಕೆಲಸ ಮಾಡಾಗ ಇವ್ರು ಯಾರ್ಯಾರು ಹೋಗಿರ್ತಾರ ನೋಡ್ರಿ, ಪ್ರೊಫೆಸರ್ ರಾಮಣ್ಣ ಮತ್ತ ಇವ್ರು ಹೋಗಿರ್ತಾರ. ಆ ಆ, ಯಾರು? ನಮ್ಮ ಅಬ್ದುಲ್ ಕಲಾಂ ಅವರು. ಓಕೆ. ಜಸ್ಟ್ ಮೂಮೆಂಟ್. ಈಗ ಚಾಪ್ಟರ್ ನಂಬರ್ 8 ಇತ್ತು ನೋಡ್ರಿ, ನಾ ಹೇಳ್ದಾಗ ನಿಮ್ಗೆ, ಇಫ್ ಯು ಕ್ಯಾನ್ ಇಮಿಡಿಯೇಟ್ಲಿ ಲುಕ್ ಇನ್ ಟು ದಟ್ ಸೊ ದಟ್ ಅದರ್ಸ್ ವಿಲ್ ಬಿ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ತದ. ಚಾಪ್ಟರ್ ನಂಬರ್ ಪಟ್ಟೆ ನೋಡ್ರದು, ಸೊ ದಟ್ ಲೆಟ್ us ಗೋ ಫಾಸ್ಟ್. Last 10 minutes is left out. We have to come out with a. I will send you one more link. ಅಲ್ಲಿ ನಾವು ಮತ್ತೊಂದು ಇದರಿಂದ ಜಾಯ್ನ್ ಆಗ್ಬೋದು. ಡೋಂಟ್ ವರಿ. ಪ್ರೊಪಿಟೇಷನ್ ದಾಗೆ ಸ್ಟಾರ್ಟ್ ಆಗಿತ್ತ ಅನ್ಸ್ತದ ನಂಗೆ. ಚಾಪ್ಟರ್ ನಂಬರ್ 10. ಓಕೆ, ಜಸ್ಟ್ ಅ ಮೂಮೆಂಟ್. ಎಷ್ಟೇ ಪೇಜ್ ಅದಪ್ಪ ಹೇಳ? ಸೆಪ್ಟೆಂಬರ್ 10 ಎಷ್ಟನೇ ಪೇಜ್ ಅದ? 58. ಓಕೆ. ಅರುಣಾಚಲಂ ಮತ್ತೆ ಇವ್ರು ಹೋಗಿರ್ತಾರ ನೋಡಪ್ಪ.
ಅರುಣಾಚಲಂ ಅಂಡ್ ಯಾರು ಕಲಾಂ ಹೋಗಿರ್ತಾರ. ಕಲಾಂ ಹೋಗಿ ಇದು ಮಾತಾಡಿ ಬರ್ತಾರ. ಓಕೆ. ಸೊ ಅವಾಗ ಅವ್ರ ಕಸಿನ್ ಮದುವೆಗೆ ಅಟೆಂಡ್ ಆಗೋದಿರ್ತೈತಿ. ಅವಾಗ ಅರುಣಾಚಲಂ ಅವ್ರಿಗೆ ಹೋಗಿ ಮಾತಾಡ್ತಾರ ಡಿಫೆನ್ಸ್ ಮಿನಿಸ್ಟರ್ಗೆ, ಇವರಿಗೆ ಇದು ಮಾಡೋದೈತೆ ಅಂತೇಳಿ, ಮದ್ವಿಗೆ ಹೋಗ್ಬೇಕು ಆದ್ರ ಪಾಪ ಕೆಲ್ಸನ್ಯಾಗ ರಾತ್ರಿ ಬರ್ತನ ಕೆಲಸ ಮಾಡಿ ಅಂತ ಹೇಳ್ತಾರೆ. ಐ ಹೋಪ್ ಯು ರಿಮೆಂಬರ್ ನಾ ಹೇಳಿದ್ದು. ಹ್ಮ್. ಫೈನ್. ಓಕೆ. ಈಗ ಅವರು ಬಟ್ ವೆನ್ ಈ ಸಜೆಸ್ಟೆಡ್ ದಟ್ ವಿ ಲಾಂಚ್ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇಲ್ಲೇ ಐತೆ ನೋಡ್ರಿ, ನಾ ಅಂಡರ್ಲೈನ್ ಮಾಡಕತ್ತೀನಿ ನೋಡ್ರಿ ಇಲ್ಲಿ. ಯಾರು ಹೇಳ್ತಾರೆ ಇದನ್ನ? ಹೂ ಟೆಲ್ಸ್ ದಿಸ್? ಹೂ ಟೆಲ್ಸ್ ದಿಸ್? ಯಾರು ಯಾರಿಗೆ ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ ಹೋಗಿರ್ತಾರ? Who had been where to give the presentation? It is forgetful, I know. It's very much forgetful. ಡಿಫೆನ್ಸ್ ಮಿನಿಸ್ಟರ್ಗೆ ಈ ಕಡೆ ಹೋಗಿರ್ತಾರ, ಮೋಸ್ಟ್ಲಿ ವೆಂಕಟರಮಣ ಇರ್ಬೇಕು ಡಿಫೆನ್ಸ್ ಮಿನಿಸ್ಟರ್. ಅವಾಗ ಅರುಣಾಚಲಂ ಅವ್ರು ಹೋಗಿ ಹೇಳಿದ್ಕೊಳ್ಳಿ, ಇಲ್ಲ ನೀವು ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಯಾಕೆ ವರ್ಕ್ ಮಾಡಂಗಿಲ್ಲ, ಒಂದಾಗೊಂದು ಯಾಕೆ ವರ್ಕ್ ಮಾಡ್ತೀರಿ ಅಂತ ಕೇಳ್ತಾರ ಅವರು. ಅವಾಗ ಇವರು ದೇವರ್ ಟೇಕನ್ ಅಬ್ಯಾಕ್. ದೇ ಕುಡ್ ನಾಟ್ ಬಿಲೀವ್ ದೇರ್ ಇಯರ್ಸ್ ಅಂತಾರ ಇಲ್ಲಿ. ದೇ ಕುಡ್ ನಾಟ್ ಬಿಲೀವ್ ದೇರ್ ಇಯರ್ಸ್ ಅಂತ ಐತ್ ನೋಡ್ರಿ. ಅಂದ್ರೆ ನಾವು ಸಣ್ಣದ ವಿಚಾರ ಮಾಡಿ ಡಿಫೆನ್ಸ್ ಮಿನಿಸ್ಟರ್ ಬಹಳ ದೊಡ್ಡ ವಿಚಾರ ಮಾಡ್ಯಾರ ತದಂಗ, ಎಲ್ಲಾ ಮಿಸೈಲ್ ಎಟ್ ಎ ಟೈಮ್. ಸೊ ಅವಾಗ ಇವರು ನಾವು ಒಂದ್ ಟೈಮ್ ಕೊಡ್ರೆ ಮರುದಿವ್ಸ ಮುಂಜಾನೆ ತನಕ ರಾತ್ರಿ ಬೆಳತನ ಕೂತು ವಿ ಬೆಗ್ ಫಾರ್ ಟೈಮ್ ಟು ರೀಥಿಂಕ್ ಅಂಡ್ ರಿಟರ್ನ್ ಸರ್ ಅಂತ ಹೇಳ್ತಾರ. ಯು ಕಮ್ ಬ್ಯಾಕ್ ಟುಮಾರೋ ಮಾರ್ನಿಂಗ್ ಪ್ಲೀಸ್ ಅಂತ ಹೇಳ್ತಾರ ಅವರು ಡಿಫೆನ್ಸ್ ಮಿನಿಸ್ಟರ್. ಆಮೇಲೆ ಐ ವಾಸ್ ರೆಮಿನಿಸೆಂಟ್ ಆಫ್ ಸರ್ಬೈಸ್ ಜೀಲ್ ಬಿಟ್ರ ಅದನ್ನ. ದಟ್ ನೈಟ್ ಅರುಣಾಚಲಂ ಅಂಡ್ ಐ ಲೇಬರ್ಡ್ ಟುಗೆದರ್ ಟು ರಿವರ್ಕ್ ಅವರ್ ಪ್ಲಾನ್ ಮಾಡಿ. ಆಮೇಲೆ ನಾವೇನ್ ಮಾಡ್ತೀವಿ, ಯಾವ ರೀತಿ ಎಲ್ಲಾ ಮಿಸೈಲ್ಸ್ ಗಳನ್ನ ಅಟ್ ಎ ಟೈಮ್ ನಾವು ರೆಡಿ ಮಾಡ್ಬೇಕು, ಎಷ್ಟು ದುಡ್ಡು ಬೇಕಾಗ್ತದ, ಇದ್ರ ಬಗ್ಗೆ ನಾವು ವಿಚಾರ ಮಾಡ್ಲಿಕ್ಕೆ. ರೈಟ್? ಅಂಡರ್ಸ್ಟುಡ್? ಸರ್ ನೋ. ಸೊ ಹೌ ಮಚ್ ವಾಸ್ ದ ಸ್ಯಾಂಕ್ಷನ್ ಎಷ್ಟು ಮಾಡಿದ್ರು ಅದಕ್ಕ? 388 crores. ಇಲ್ಲಿ ನೋಡ್ರಿಗ, ಐ ಆಮ್ ಜಸ್ಟ್ ಹೈಲೈಟಿಂಗ್ ಇಟ್ ಹಿಯರ್. The defense minister put up our proposal to the cabinet, and how much amount was sanctioned? 388 crores. ಇಲ್ಲಿ ಕಾಣತ್ತದ ನೋಡ್ರಿ, ಅಷ್ಟು ಸ್ಯಾಂಕ್ಷನ್ ಆಯ್ತು. For which project? The project was, thus was born India's prestigious integrated guided missile development program, later abbreviated to IGMDP, Integrated Guided Missile Development Program. ಇನ್ನು ಗೈಡೆಡ್ ಮಿಸೈಲ್ ಅಂದ್ರೆ ಏನು? ಅದ್ರ ಮಿಸೈಲ್ ಒಳಗ್ ಮುಂದ್ ಒಂದು ಚಿಪ್ ಇರ್ತೈತಿ, ಎಲೆಕ್ಟ್ರಾನಿಕ್ ಸರ್ಕಿಟ್, ಅದು ಗೈಡ್ ಮಾಡ್ತದ ಈ ಹೆಂಗ್ ಹೋಗ್ಬೇಕಂತೇಳಿ. ನೀ ಫಿಕ್ಸ್ಡ್ ಇಲ್ಲೇ ಡಿಸೈಡ್ ಮಾಡಿರಂಗಿಲ್ಲ. ನೀ ಇಲ್ಲಿ ಕೂತು ಎಲ್ಲಿ ಹೋಗಿ ಬಿಡ್ಬೇಕಂತ ಡಿಸೈಡ್ ಮಾಡಿದ್ರೆ ಅದು ಗೈಡೆಡ್ ಮಿಸೈಲ್ ಅನ್ನಂಗಿಲ್ಲ. ನೀ ಅದ್ ಮುಂದೆ ಹೋಗಿ ಯಾವ್ದೋ ಒಂದು ಆಬ್ಜೆಕ್ಟ್ ನ ಫಾಲೋ ಮಾಡಕ್ ಚಾಲೂ ಮಾಡ್ಬಿಡ್ತೈತಿ. ಪ್ಲೇನ್ ಹೊಂಟದ ಪ್ಲೇನಿಗೆ ಫಾಲೋ ಮಾಡ್ಕೊಂಡು ಹೊಂಟು ಬಿಡ್ತದ, ಅವಕ್ಕೆಲ್ಲ ಗೈಡೆಡ್ ಮಿಸೈಲ್ಸ್ ಅಂತ. ಆಯ್ತು. ಸೊ ಆ ರೀತಿ ಪ್ರಾಜೆಕ್ಟ್ ಅನ್ನ ಮಾಡಿಬಿಡ್ರಿ, ಪೃಥ್ವಿ ಆಕಾಶ್ ಅಂತ ಹೇಳಿ ಚಾಲೂ ಮಾಡಿಬಿಟ್ರ ಆಮೇಲೆ ಪ್ರಾಜೆಕ್ಟ್ ಇವರು. ಓಕೆ. ಸೊ ಅವಾಗ ಹೆಸರು ಬಂತು, ಇಲ್ಲಿ ತಳ ಕೊಟ್ಟಿರ್ತಾನೆ ನೋಡ್ರಿ, ಯಾವ ರೀತಿ ಹೆಸರು ಬಂತು ಈ ಪ್ಯಾರದಾಗ ಕೊಟ್ಟಿರ್ತಾನೆ. ಓಕೆ. ಸೊ ವೆನ್ ಐ ಹ್ಮ್ ಆಗೋಲ್ತಾ? ಸ್ಕ್ರೀನ್ ಶೇರ್ ಆಗಿಲ್ಲ? ಹೌದಾ? ಜಸ್ಟ್ ಅ ಮೊಮೆಂಟ್, ನಿನ್ನ ಶೇರ್ ಅಂತೀನಿ. ಜಸ್ಟ್ ಸಿ ವೆದರ್ ನೌ ಇಟ್ ಇಸ್ ವಿಸಿಬಲ್. See whether it is visible now. Now is it visible? Visible? Okay. Sure. A whooping 388 crores was sanctioned. For what? For integrated guided missile development program. ಎಲ್ಲಾ ಟೈಪ್ ಮಿಸೈಲ್ಸ್ ಮಾಡಿ ಡೆವಲಪ್ಮೆಂಟ್ ಒಮ್ಮೆ ಅಂತ ಹೇಳಿದ್ರು ಅವರು. ಯಾರು? ಡಿಫೆನ್ಸ್ ಮಿನಿಸ್ಟರ್. IGMDP, ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಅಂದ್ರೆ ಹೇಳಿದೆ. ಮುಂದ ಇವರು ಪ್ಲಾನಿಂಗ್ ಹೆಂಗ್ ಮಾಡಿದ್ರಪ್ಪ, ಹೆಸರು ಇಟ್ರಲ್ಲ ಮಿಸೈಲ್ ಗಳಿಗೆ, ಹೆಂಗ್ ಇಟ್ರು ಹೆಸರು ನೋಡ್ರಿ, ಅದನ್ನೇ ಹೈಲೈಟ್ ಮಾಡೀನಿ ಈಗ. When I presented the government sanction letter before the Missile Technology Committee, they were enthused with the fire and action. The proposed project were Christian or ಹೆಸರು in accordance with the spirit of India's self-line. ಸರ್ಫೇಸ್ ಟು ಸರ್ಫೇಸ್ ಗೆ ಪೃಥ್ವಿ ಅಂತ ಹೆಸರಿಟ್ರು ಮಿಸೈಲ್. ಸರ್ಫೇಸ್ ಟು ಸರ್ಫೇಸ್ ಗೆ ಪೃಥ್ವಿ ಅಂತ ಇಟ್ರು. ನೆಕ್ಸ್ಟ್ ಟಾಕ್ಟಿಕಲ್ ಕೋರ್ ವೆಹಿಕಲ್ ಗೆ ಇಟ್ರು ತ್ರಿಶೂಲ್ ಅಂತ ಇಟ್ರು. ಅಂದ್ರ ಗಾಡಿ ಮೇಲೆ ಹೋಗ್ತಾವಲ್ಲ, ಒಂದಾಗೋಣ ಟಾಕ್ಟಿಕಲ್ ಮಿಸೈಲ್ಸ್ ಅಂತಾರ. ಓಕೆ. ಅದಕ್ಕೆ ಏನಿಟ್ರು? ತ್ರಿಶೂಲ್ ಅಂತ ಇಟ್ರು. ಸರ್ಫೇಸ್ ಟು ಏರ್ ಏನಿತ್ತಲ್ಲ, ಆಕಾಶ್ ಅಂತ ಇಟ್ರು. ಆಂಟಿ ಟ್ಯಾಂಕ್ ಮಿಸೈಲ್ ಏನಿತ್ತಲ್ಲ, ಅದಕ್ಕೆ ನಾಗ್ ಅಂತ ಇಟ್ರು. ಆಂಟಿ ಟ್ಯಾಂಕ್ ಮಿಸೈಲ್ ಏನಿತ್ತಲ್ಲ, ಅದಕ್ಕೆ
ನಾಗ್ ಅಂತ ಇಟ್ರು. ಆಮೇಲೆ ಫೈನಲಿ ಆರ್ ಇ ಎಕ್ಸ್ ಅಂತ ಹೇಳ್ತಾರಲ್ಲ, ಆರ್ ಇ ಎಕ್ಸ್ ಅಂದ್ರ ಅಗ್ನಿ ಅಂತ ಹೇಳಿ ಒಂದ್ ಹೆಸರ ನಮ್ ಇವ್ರು ಇಟ್ರು, ಯಾರು? ಅಬ್ದುಲ್ ಕಲಾಂ ಅವರು. ಆಯ್ತಾ? ಅಗ್ನಿ ಈಸ್ ಲಾಂಗ್ ರೇಂಜ್ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಅಗ್ನಿ ಅದು. ಆಯ್ತಾ? ಇಟ್ ಇಸ್ ಕೆಪಬಲ್ ಆಫ್ ಎಂತ ಬೇಕ, ನ್ಯೂಕ್ಲಿಯರ್ ವೆಪನ್ಸ್, ನ್ಯೂಕ್ಲಿಯರ್ ವಾರ್ ಹೆಡ್ ನ ಕ್ಯಾರಿ ಮಾಡುವಂತ ಕೆಪಾಸಿಟಿ ಅದಕ್ಕೆ ಇರ್ತದೆ. ಆಯ್ತಾ? ವಾಟ್ ಈಸ್ ಆರ್ ಇ ಎಕ್ಸ್? ಆರ್ ಇ ಎಕ್ಸ್ ಇಸ್ ರೀಯೂಸೇಬಲ್ ಲಾಂಚ್ ವೆಹಿಕಲ್ ಏನ್ ಬೇಕಲ್ಲ, ಆ ಅದಕ್ಕೆ ಆರ್ ಇ ಎಕ್ಸ್ ಅಂತ ಹೇಳ್ತಾರೆ. ಓಕೆ, ಇಫ್ ಐ ಆಮ್ ನಾಟ್, ಜಸ್ಟ್ ಅ ಮೊಮೆಂಟ್, ಆರ್ ಇ ಎಕ್ಸ್ ಐ ಟೆಲ್ ಯು. ಆರ್ ಇ ಎಕ್ಸ್. ಓಕೆ, ಸೊ ವಾಟ್ ಈಸ್ ಆರ್ ಇ ಎಕ್ಸ್ ಹಿಯರ್? ನೋಡ್ರಿ, ಆರ್ ಇ ಎಕ್ಸ್ ಫುಲ್ ಫಾರ್ಮ್, ಹಾ, ರೀ ಎಂಟ್ರಿ ಎಕ್ಸ್ಪೆರಿಮೆಂಟ್. ಯಾಕಂದ್ರೆ ಕಲಾಂ ಅವ್ರು ಅವಾಗಿನ ಕಾಲದಾಗೆ ಏನ್ ವಿಚಾರ ಮಾಡ್ಲಿಕ್ಕತ್ತಿದ್ರು? ರೀ ಎಂಟ್ರಿ ಎಕ್ಸ್ಪೆರಿಮೆಂಟ್ ಬಗ್ಗೆ ವಿಚಾರ ಮಾಡ್ಲಿಕ್ಕತ್ತಿದ್ರು. ಅಂದ್ರ ಇಲ್ಲಿಂದ ನಾವು ಸ್ಪೇಸ್ ನಾಗ ಕಳಿಸ್ತೀವಲ್ಲ, ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್ ಹೋಗಿದಾರಲ್ಲ, ಹೋಗಿ ಹೊಳ್ಳಿ ಬರ್ಬೇಕಲ್ಲ, ಆ ಟೆಕ್ನಾಲಜಿನ ಪ್ರೂವ್ ಮಾಡ್ಬೇಕಂದ್ರೆ ಏನ್ ಬೇಕಾಗಿತ್ತು? ಅಗ್ನಿ ಮಿಸೈಲ್ ದಿಂದ ಪ್ರೂವ್ ಮಾಡ್ಕೊಳ್ರು. ಅಗ್ನಿ ಮಿಸೈಲ್ ಸೇಮ್ ಟೆಕ್ನಾಲಜಿ ಯೂಸ್ ಮಾಡ್ಬೇಕಂತ ಅವ್ರದ್ದು ಪ್ರಯತ್ನ ಇತ್ತು. ಸೊ ಅದಕ್ಕೆ ಅವ್ರ ಹೆಸರೇನಿಟ್ರು? ಅಗ್ನಿ ಅಂತ ಹೆಸರಿಟ್ರು. ಅಂಡರ್ಸ್ಟುಡ್ ನಾವು? Hmm? So that is how the name came as Agni missile. Fine. Next, any moment it may like close. Fine. I gave the name Agni to my long cherished dream of RES. Okay, REX. Dr. Arunachalam came to DRDO, formally launched, ಯಾವಾಗ ಲಾಂಚ್ ಮಾಡಿದ್ರು? IGDM ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ 27 ಜುಲೈ 1983. ಬಿಡ್ರಿ, ತಲೆ ಕೆಡಿಸ್ಕೊಬೇಡ್ರಿ. ದಟ್ಸ್ ಆಲ್. ಈ ಇದ್ರೊಳಗೆ ಇಷ್ಟ ಮುಗಿತು. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಕಾಣ್ತದ ನೋಡ್ರಿ, ಇದು ವರ್ಡ್ ಕಾಣಕತ್ತು, ವರ್ಡ್ ಫೈಲ್ ಕಾಣಕತ್ತು. ಓ, ಮತ್ತೆ ಶೇರ್ ಮಾಡ್ಬೇಕಾ? ಓಕೆ, ಮೋಸ್ಟ್ಲಿ ಟೈಮು ಆಗ್ತೈತಿ ನಂಗೆ ಅನ್ನೋದ್ರಾಗ. ಒಂದ ಮಿನಿಟ್ ಬಿಡು. ವಾಟ್ ಎವರ್ ಇಟ್ ಈಸ್, ವಿ ಹ್ಯಾವ್ ಟು ಡೂ ಇಟ್. ಈ ಕಡೆ ಬಾರೋ ಸ್ವಲ್ಪ. ಸ್ಕ್ರೀನ್ ಯಾರು? ಸ್ಟಾಪ್ ಶೇರ್. ಇಟ್ಸ್ ನಾಟ್ ಕಮಿಂಗ್ ಡೌನ್. ಅದು ಮ್ಯಾಲಿದ್ದು ಸ್ಕ್ರೀನ್. ಸ್ಟಾಪ್ ಶೇರ್ ಮಾಡಿದ್ರ ಓಕೆ, ಹಂಗ್ ಮಾಡ್ಬೋದು. ಮಾತಾಡ್ಬಾರ್ದ? ರೈಟ್ 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 ರೈಟ್. ಸಿಗಬೇಕಲ್ಲ ನಿಮಗೆ ವರ್ಡ್. ಹಾ, ದಿಸ್ ಇಸ್ ಓಕೆನಾ? ಕ್ಲೋಸ್ ಮಾಡ್ಬಿಡ್ತೇನೆ. ಓಕೆ, ನೆಕ್ಸ್ಟ್ ಕ್ವಶನ್. ಇಫ್ ಇಟ್ ಇಸ್ ಓವರ್, ಓಕೆ, ನೆಕ್ಸ್ಟ್. ಸೊ ವೆಂಕಟರಮಣ ಯಾವಾಗ ವಿಸಿಟ್ ಮಾಡಿದ್ರು? ಸೆಪ್ಟೆಂಬರ್ 1983. ಅದರ ಸಲಾಗಿ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿಲ್ಲ, ಅದು ಎಲ್ಲಿವರೆಗೆ ಬಂತು? ಇಂಟಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಲ್ಲಿವರೆಗೆ ಬಂತು ಅಂತ ಹೇಳಿ ನೋಡ್ಲಿಕ್ಕೆ ಬಂದ್ರು. INTEGRATED, ಇಂಟಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಮುಗಿತದ ಎನಿ ಮೂಮೆಂಟ್, ಇಮಿಡಿಯೇಟ್ಲಿ ಮತ್ತೊಂದು ಲಿಂಕ್ ಕಳಿಸ್ತೀನಿ ನಿಮ್ಗೆ. ವಾಟ್ ಡಸ್ ಕಲಾಂ ಸೇ ಅಬೌಟ್ ಡಾಕ್ಟರ್ ಬ್ರಹ್ಮ ಪ್ರಕಾಶ್? ಡಾಕ್ಟರ್ ಬ್ರಹ್ಮ ಪ್ರಕಾಶ್ ಬಗ್ಗೆ ಕಲಾಂ ಅವರು ಏನ್